ಲೈಕ್ ನೀವು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿರ್ತೀರಾ, ಇನ್ ಬಿಟ್ವೀನ್ ಸೆಟ್ಸ್ ಬಂದ್ಬಿಟ್ಟು ಯಾರೋ ನಿಮಗೆ ಕೇಳ್ತಾರೆ ಎಷ್ಟು ಸೆಟ್ಸ್ ರಿಮೈನಿಂಗ್ ಇದೆ ಅಂತ ಹೇಳ್ಬಿಟ್ಟು. ಅಥವಾ ಇನ್ನೊಂದು ಸೀನಿಯರ್ ಏನಾಗುತ್ತೆ ಅಂದ್ರೆ ಆ ವರ್ಕೌಟ್ ಮಾಡ್ತಾ ಇರ್ತಾರೆ, ಲೆಟ್ಸ್ ಲೆಗ್ ಪ್ರೆಸ್ ಮಾಡ್ತಾ ಇರ್ತಾರೆ ಅಥವಾ ಲೆಗ್ ಎಕ್ಸ್ಟೆನ್ಷನ್ ಮಾಡ್ತಾ ಇರ್ತಾರೆ, ಅದೇ ಮಷೀನ್ ಅಲ್ಲೇ ಕುತ್ಕೊಂಡಿರ್ತಾರೆ ವರ್ಕೌಟ್ ಆದ್ಮೇಲೂ ಕೂಡ. ಮಷೀನ್ ನ ಆಕ್ಯುಪೈ ಮಾಡ್ಕೊಳ್ಳೋದಕ್ಕಿಂತ ಥ್ರೂಔಟ್ ದ ಸೆಟ್, ಥ್ರೂಔಟ್ ದ ಎಕ್ಸರ್ಸೈಸ್ ನೀವು ಇನ್ನೊಬ್ರಿಗೆ ಅವಕಾಶ ಕೊಡಬೇಕು. ಆಲ್ಟರ್ನೇಟ್ ಸೆಟ್ಸ್, ಅವನು 30 ಸೆಕೆಂಡ್ ವರ್ಕೌಟ್ ಮಾಡ್ತಾನೆ, 30 ಸೆಕೆಂಡ್ ಅಥವಾ 60 ಸೆಕೆಂಡ್ ರೆಸ್ಟ್ ಪೀರಿಯಡ್ ಮಾಡಲೇಬೇಕು. ಸೊ ಆ ಟೈಮಲ್ಲಿ ಇನ್ನೊಬ್ರದ್ದು ವರ್ಕೌಟ್ ಆಗೇ ಹೋಗುತ್ತೆ. ಸೊ ಯು ಕ್ಯಾನ್ ಆಲ್ಟರ್ನೇಟ್ ಬಿಟ್ವೀನ್ 2 ಪರ್ಸನ್ಸ್ ಅಥವಾ 3 ಪರ್ಸನ್ಸ್. ತುಂಬಾ ನೀವು ಈಗೋ ಇಂದ ಎಷ್ಟು ಸೆಟ್ ಇದೆ ಮಾಡ್ಲಾ ಅಥವಾ ಇಲ್ಲ 4 ಸೆಟ್ ಆದ್ಮೇಲೆ ಬನ್ನಿ, ಅದಲ್ಲ ಗುರು ಮೈಂಡ್ ಸೆಟ್, ಅದಲ್ಲ ಎಟಿಕೇಟ್ಸ್. ಸ್ವಲ್ಪ ಹಂಬಲ್ ಆಗಿ ಕೇಳಬೇಕು. ಜಿಮ್ ಅವ್ರಿಗೆ ಅದು ಇರಬೇಕು, ಹಂಬಲ್ಲು ಮತ್ತೆ ಪೊಲೈಟ್ ಬಿಹೇವಿಯರ್. ನಿಮ್ಮ ಆರೋಗ್ಯನ್ಸ್ ಏನಿದ್ರು ಹೊರಗೆ ಇಟ್ಕೊಳ್ಳಿ ಅಥವಾ ನಿಮ್ಮ ಮನೆ ಒಳಗೆ ಇಟ್ಕೊಳ್ಳಿ. ಜಿಮ್ ಅಲ್ಲಿ ಬಂದಾಗ ಒಂದು ಸ್ಟ್ಯಾಂಡರ್ಡ್ ಎಟಿಕೇಟ್ಸ್ ಮೇಂಟೈನ್ ಮಾಡ್ಲೇಬೇಕು ನೀವು. ಆ ಎಟಿಕೇಟ್ಸ್ ಮಾಡಲ್ಲ ಅಂದ್ರೆ ನಿಮಗೆ ನೋಡೋ ದೃಷ್ಟಿನೇ ಬೇರೆ ಆಗತ್ತೆ. ನೀನ್ ಎಂತ ದೊಡ್ಡ ಬಾಡಿ ಬಿಲ್ಡರ್ ಆಗಿರೋ, ನೀನ್ ನೋಡೋ ದೃಷ್ಟಿನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಕಮ್ಯುನಿಕೇಶನ್ ನ ಇಂಪ್ರೂವ್ ಮಾಡಬೇಕು ಜಿಮ್ ಅಲ್ಲಿ. ಯಾಕಂದ್ರೆ ಒಬ್ಬ ಬಾಡಿ ಬಿಲ್ಡರ್ ಇದ್ದಾನೆ ಅಂದ್ರೆ ಅವನಿಗಿಂತ ದೊಡ್ಡ ಬಾಡಿ ಬಿಲ್ಡರ್ ಇದ್ದೇ ಇರ್ತಾನೆ, ಅಥವಾ ಒಬ್ಬ ಪವರ್ ಲಿಫ್ಟರ್ ಇದ್ದಾನೆ ಅಂದ್ರೆ ಅವನಿಗಿಂತ ದೊಡ್ಡ ಪವರ್ ಲಿಫ್ಟರ್ ಇದ್ದೇ ಇರ್ತಾನೆ. ಸೊ ನೀವು ನಿಮ್ ಕಮ್ಯುನಿಕೇಶನ್ ಇಟ್ಕೊಂಡ್ರೆ ನಿಮ್ ವ್ಯಾಲ್ಯೂನು ಚೆನ್ನಾಗಿರುತ್ತೆ, ಆ ಜಿಮ್ ಆಂಬಿಯನ್ಸ್ ಎನ್ವೈರನ್ಮೆಂಟ್ ಚೆನ್ನಾಗಿರುತ್ತೆ.